ಇವತ್ತು ಬಂದೀವಿ ಸುರೇಶ್ ಆಮ್ಲೆಟ್ ಸೆಂಟರ್. ಈಗ ಯಾವ್ದು ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರು ಹೇಳ್ಬಿಡ್ರಣ್ಣ. ಐ ಆಮ್ ಡ್ಯಾಮ್ ಶೋರ್ ಲೈಕ್ ನೀವು ಎಲ್ಲ ಐತಿ. ಈಗ ಯಾವ್ದು ಸುರೇಶ್ ಆಮ್ಲೆಟ್ ಸೆಂಟರ್. ಈಗ ಸೊ ಇಲ್ಲ ಮಸ್ತ್ ಪಾರ್ಟ್ 2. ಓಕೆ, hey guys, what's up everyone, welcome back to my new video. Hope you guys all doing good. ಎಲ್ಲರೂ ಆರಾಮದಿರಿ, ಖುಷಿಯಾಗಿದ್ದೀರ ಅನ್ಕೋತೀನಿ. ಅಂಡ್ ಇಲ್ಲಿ ನನ್ನ ಪ್ರಜ್ವಲ್ ಅದಾನ. ಅಂಡ್ ಇವತ್ತು ನಾವು ಸೆಕೆಂಡ್ ಬ್ಲಾಗ್ ಮಾಡತ್ತೀವಿ. ಯಾವ್ದಂತಂದ್ರ ಆಮ್ಲೆಟ್ ಬ್ಲಾಗ್. ನೋಡೋಣ ಅಂತ ಇಲ್ಲೇನ್ ಸಿಗ್ತೈತಿ ಏನಿಲ್ಲ ಅಂತಂದ್ರ. ಸೊ ನಾವ್ ಬಾಳ ಫೇಮಸ್ ಅದಾರ. ಅಂಡ್ ಆಕ್ಚುಲಿ ನಿನ್ನೆ ರಾತ್ರಿ ಬಂದ್ ಟೇಸ್ಟ್ ಮಾಡೋಗಿವಿ. ಲೈಕ್ ಆಗಿದ್ದಕ್ಕೆ ಮತ್ತೆ ಮಾರ್ನಿಂಗ್ ಒಂದ್ ವಿಡಿಯೋ ಮಾಡತ್ತೀವಿ ನಾವು. ದೇಶಪಾಂಡೆ ನಗರ್ ಕೋರ್ನಾಗ ಐತಿದೆ. ಓಕೆ, ಮೇನ್ ಸರ್ಕಲ್ ನಾಗ ಐತಿ, ಆಕ್ಚುಲಿ ಹಿಂದ ಐತಿ. ಅಲ್ಲಿ ಸ್ವಲ್ಪ ಕ್ರೌಡ್ ಇದ್ದಕ್ಕೆ ಸ್ವಲ್ಪ ಸಪರೇಟ್ ಜಾಗ ಸೈಡಿಗೆ ಬಂದ್ ಮಾಡತ್ತೀವಿ. ಲೈಕ್ ಯೂಶಲಿ ನಾವು ನಾರ್ಮಲ್ ಆಮ್ಲೆಟ್ ಒಂದು ತಿಂದಿರ್ತೀವಿ. ಸೊ ಇಲ್ಲಿ ಮಸ್ತ್ ಪುದೀನ ಹಾಕಿ ಮಾಡಿರ್ತಾರೆ. ಆಲ್ರೆಡಿ ಬಾಳ ಅಂದ್ರೆ ಬಾಳ ಕಸ್ಟಮರ್ಸ್ ಬಂದಾರ. ಅಂಡ್ ಎಲ್ಲಕ್ಕಿಂತ ಮೇನ್ ಕತ್ಲಾಗೋದ್ರೊಳಗೆ ನಾ ವಿಡಿಯೋ ಮಾಡ್ಬೇಕು. ಅಂಡ್ ನಂಗೆ ಇನ್ನೇ ಏನಿಲ್ಲ, ನಾನು ಇನ್ನೇನೋ ಸ್ವಲ್ಪ ಟಿಪ್ಸ್ ತಗೊಂಡಿದ್ದೆ ನಾನು ಆಕ್ಚುಲಿ. ಸೊ ಐ ಗೆಸ್ 2 ಅಂಗಡಿ ಅದಾವ. ಒಳ್ಳೆ ಒಂದು ಆಮ್ಲೆಟ್ ಅಂಗಡಿ ಐತಿ ಅಂಡ್ ಒಂದು ಬನ್ ಮಿರ್ಚಿ ಸಮಥಿಂಗ್ ಐತಿ. ಸೊ ಹೋಗಿ ನೋಡೋಣಂತ, ಸ್ಟೇ ಟ್ಯೂನ್ಡ್ ಆಗಿರಿ. ಸೊ ನಾವಿವತ್ತು ಬಂದೀವಿ ಸುರೇಶ್ ಆಮ್ಲೆಟ್ ಸೆಂಟರ್. ಈಗ ಯಾವ ದೇಶಪಾಂಡೆ ನಗರ್ನಾಗ ಐತಿ ಅಂಡ್ ರೋಟರಿ ಸ್ಕೂಲ್ ಹಿಂದ್ಗಡೆ ಐತಿ. ಸೊ ನಾವ್ ಇವತ್ತು ಟ್ರೈ ಮಾಡಕ್ ಬಂದಿವಿ ಇಲ್ಲಿ ಆಮ್ಲೆಟ್ ಅಂಡ್ ಸ್ಯಾಂಡ್ವಿಚ್ ಅಂಡ್ ಎಗ್ ಬುರ್ಜಿ. ಎಗ್ ಬುರ್ಜಿನಾಗ. ಸೊ ಈಗ ಮಾತಾಡೋಣ ಬರ್ರಿ. ಫಸ್ಟ್ ನಿಮ್ ಹೆಸರು ಹೇಳ್ರಿ ನೀವು. ನಮ್ಮ ಹೆಸರು ಸುರೇಶ್. ಓಕೆ, ಸೊ ಇವರ ಸುರೇಶ್ ಅಂತಂದ. ಸೊ ಎಷ್ಟು ವರ್ಷ ಆದ್ರಿ ಚಾಲೂ ಮಾಡಿ ನೀವು ಅಂಗಡಿ? 1983 ಲೈಕ್ ಅರೌಂಡ್ ಒಂದು 30-35 ಇಯರ್ಸ್ ಆಗಿರ್ಬೇಕಾ? ಓಕೆ, ಸೊ ಇಲ್ಲಿ ಏನೇನ್ ಸಿಗ್ತೈತ್ರಿ? ನಾವ್ ಇಲ್ಲಿ ಏನ್ ಟ್ರೈ ಮಾಡಬಹುದಾ? ನಿಮ್ ಸ್ಪೆಷಲ್? ನಮ್ ಕಡೆ ಸ್ಪೆಷಲ್ ಅಂದ್ರೆ ಎಲ್ಲ ಎಗ್ ಐಟಮ್. ಎಗ್ ಬುರ್ಜಿ, ಬಾಯ್ಲ್ಡ್ ಎಗ್ ಬುರ್ಜಿ, ಸ್ಯಾಂಡ್ವಿಚ್, ಜೀರಾ ಆಮ್ಲೆಟ್, ಫ್ರೆಂಚ್ ಆಮ್ಲೆಟ್. ಓಕೆ, ಸೊ ಇಲ್ಲಿ ಬಹಳಷ್ಟು ವೆರೈಟಿ ಅದಾವ. ಸೊ ಟ್ರೈ ಮಾಡೋಣ ಅಂತ. ಸೊ ಯೂಶಲಿ ನೀವು ಬೇರೆ ಅಂಗಡಿಗೆಲ್ಲ ಆಮ್ಲೆಟ್ ನೋಡಿರ್ತೀರಿ, ಲೈಕ್ ನಾರ್ಮಲ್ ಆಮ್ಲೆಟ್ ಇರ್ತೈತಿ, ಬಹಳ ಬ್ರೆಡ್ ಆಮ್ಲೆಟ್ ಇರ್ತೈತಿ. ಇಲ್ಲಿ ನೋಡ್ಬೋದು ನೀವು ಸ್ಪೆಷಲ್ ಏನ ಪುದೀನ ಹಾಕಿ ಕೊಡ್ತಾರೆ. ಸೊ ಇಲ್ಲಿ ರೆಗ್ಯುಲರ್ ತಿಂತಿರ್ತೀನಿ ನಾನು, ಬಟ್ ಇವತ್ತು ಫುಡ್ ಲಾಗ್ ಮಾಡತ್ತೀನಿ. ಸೊ ಇಲ್ಲಿ ಯಾಕೆ ಚಾಲೂ ಮಾಡ್ಬಾರ ಅಂತ ಅನ್ಕೊಂಡಿನಿ. ಇನ್ನೊಂದು ಎಗ್ ರೈಸ್ ಒಂದಿತ್ತಂದ್ರೆ ಇನ್ನ ಬಾಳ ಚಲೋ ಆಗ್ತಿತ್ತು. ಸೊ ಇಲ್ಲೊಂದು ಸ್ಯಾಂಡ್ವಿಚ್ ತಗೊಳ್ಳೋಣ ಅಂಡ್ ಆಮ್ಲೆಟ್ ಒಂದು, ಆಮೇಲೆ ಬುರ್ಜಿ ಒಂದು. ಸೊ ಟ್ರೈ ಮಾಡೋಣ ಅಂತ. ಓಕೆ, ಸೊ ನಾವಿಲ್ಲಿ ಬಂದಿವಿ ಅಂಡ್ ಇಲ್ಲಿ ಕ್ರೌಡ್ ಅಂತೂ ಮಸ್ತ್ ನೋಡ್ಬೋದು ನೀವು. ಈ ಕಡೆ ಓಂಕಾರ ಅದಾನ, ಪ್ರಜ್ವಲ್ ಅದಾನ ಅಂಡ್ ಇಲ್ಲಿ ಸರೌಂಡಿಂಗ್ ಎಲ್ಲ ಕ್ರೌಡ್ ಹಾಕೋತ ಹೊಂಟೈತಿ. ನೋಡುವಂತ ಇಲ್ಲಿ ಫುಲ್ ಪುದೀನ ಸ್ಮೆಲ್ ಬರತೈತಿ. ಇಲ್ಲೇ ಮುಂದೆ ಐತಿ ಆ್ಯಂಡ್ ಎಲ್ಲಕ್ಕಿಂತ ಮೇನ್ ಈಗ ನಾವು ಯಾವ್ದು ಮಾಡೋ ಅಂತೀವಲ್ಲ ಫುಲ್ ಹೈಜೀನ್ ಇದ್ದು ಮಾಡತ್ತೀವಿ. ಸೊ ಅಲ್ಲೂ ನೋಡಿರ್ಬೋದು ನೀವು ಲಾಸ್ಟ್ ವ್ಲಾಗ್. ಎಸ್, ಆ್ಯಂಡ್ ಫುಲ್ ಆನೆಸ್ಟ್ ರಿವ್ಯೂ ಕೊಡ್ತೀವಿ ನಾವು. ಸ್ಟೇ ಟ್ಯೂನ್ಡ್ ಆಗಿರಿ. ಹಂಗೆ ಫೇಕ್ ಆಗಿಲ್ಲ, ಚಲೋ ಐತಿಲ್ಲ, ಹಂಗೆ ನಾರ್ಮಲ್ ಹೆಂಗೆ ಐತಿ ನೋಡಿ ತಿಂದು ರಿವ್ಯೂ ಕೊಡ್ತೀವಿ. ಸ್ಟೇ ಟ್ಯೂನ್ಡ್ ಆಗಿರಿ. ನಾರ್ಮಲ್ ಓಕೆ, ಸೊ ಥರ್ಡ್ ಟೈಮ್ ಅಂತೀವಿ. ಇಲ್ಲಿ ನಮ್ ಕಡೆ ಬುರ್ಜಿ ಐತಿ, ಆಮ್ಲೆಟ್ ಐತಿ ಅಂಡ್ ಸ್ಯಾಂಡ್ವಿಚ್ ಐತಿ, ಎಲ್ಲ ಐತಿ. ಸೊ ಎಲ್ಲ ಮಸ್ತ್ 1 by 1 ಟ್ರೈ ಮಾಡೋಣ ಅಂತ. ಸೊ ಫಸ್ಟ್ ಎಲ್ಲಕ್ಕಿಂತ ಯಾರು ಟ್ರೈ ಮಾಡೋದು ಗೊತ್ತಾಗೋದು ಸ್ಯಾಂಡ್ವಿಚ್. ಓಕೆ, ಸೊ ಸ್ಯಾಂಡ್ವಿಚ್ ಬೇಡ, ಫಸ್ಟ್ ಬುರ್ಜಿ ಟ್ರೈ ಮಾಡೋಣ ಅಂತ. ಯಾಕಂದ್ರೆ ಬುರ್ಜಿ ಫೇವರೇಟ್ ಅಂಡ್ ಇಟ್ ಇಸ್ ಫೇಮಸ್ ಐತಿ. ಸೊ ಇದೆಲ್ಲ ಸೈಡಿಗೆ ಇಡೋಣ ಅಂತಿಲ್ಲ. ಅಂಡ್ ಬುರ್ಜಿ ಬ್ರೆಡ್ ಕೊಟ್ಟಾರ ಬೈ 4. ಓಕೆ, ಬ್ರೆಡ್ ಐತಿ, ಬುರ್ಜಿ ನೋಡ್ಬೋದು. ಇಲ್ಲೇ ಮಸ್ತ್ ಪುದೀನ ಆಗಿದ್ದೀನ ಹಾಕಿ ಕೊಟ್ಟಾರ. ಇಲ್ಲೇ ಉಳ್ಳಾಗಡ್ಡಿ ಐತಿ, ಲಿಂಬೆಹಣ್ಣು ಐತಿ, ಟೊಮ್ಯಾಟೋನು ಕೊಟ್ಟಾರ ಇಲ್ಲಿ. ಸೊ ಏನಂತಿ ತಿನ್ಬಿಡೋಣ. ಲಿಂಬೆನ್ ಈಗ ಬರ್ತೀರಿ ಒಂದ್ ಸ್ವಲ್ಪ ತಿಂದ, ಯಾಕಂದ್ರೆ ಮಸಾಲಾ ಹತ್ತಂಗನೇ ಇಲ್ಲ. ಸೊ ಮಸಾಲಾ ತಿಂದ ಆಮೇಲೆ ಲಿಂಬೆನ ತಗೊಂತ ನೀವು ಟ್ರೈ ಮಾಡ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ ಅಂತೀನಿ. ಇಲ್ಲಿ ಬ್ರೆಡ್ ಜೊತೆ ಬಾಯ್ಲ್ಡ್ ಎಗ್ ಬುರ್ಜಿ, ಯಾಕಂದ್ರೆ ಯೂಶಲಿ ನಾನು ಚಪಾತಿ ಜೊತೆ ತಿಂತೀನಿ. ಓಂಕಾರ, ಐ ಆಮ್ ರಿಯಲಿ ಸಾರಿ. ಫಸ್ಟ್ ಹಿಂಗೆ ಮುಂಚೆ ಗೊತ್ತಿನ ಬಾಯ್ಲ್ಡ್ ಎಗ್ ಬುರ್ಜಿ ಇಸ್ ಮೈ ಫೇವರೇಟ್, ಎಲ್ಲಾ ಕಡೆ ಫೇವರೇಟ್. ಅಂಡ್ ನಾನು ರೀಸೆಂಟ್ಲಿ ಕಲ್ತೀನಿ ಬಾಯ್ಲ್ಡ್ ಎಗ್ ಬುರ್ಜಿ ಹೆಂಗ್ ಮಾಡ್ತಾರ ಅಂತಂದ. ಅದಕ್ಕೆ ಬಾಯ್ಲ್ಡ್ ಎಗ್ ಬುರ್ಜಿ ಇಸ್ ಮೈ ಫೇವರೇಟ್. ಅಂಡ್ ಲಿಟರಲಿ ಆರಾಮ್ಸೆ 9 on 10 ಐತಿ. ಕರೆಗೆ ಬಂದ್ ರಿಕಮೆಂಡ್ ಮಾಡ್ತೀನಿ, ಬಂದ್ ತಿನ್ರಿ ಬಾಯ್ಲ್ಡ್ ಎಗ್ ಬುರ್ಜಿ. ಇದನ್ನ ಮಿಸ್ ಮಾಡ್ಬೇಡ್ರಿ. ಎಕ್ಸಾಕ್ಟ್ಲಿ, ಇದನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ. ನೋಡ್ಬೋದು ಎಷ್ಟು ಮಸ್ತ್ ಐತಿ, ನೋಡ್ರಿ ತಿನ್ಬೇಕಂತ ಅನ್ಸಾದೈತಿ ನೋಡ್ರಿ. ಅಂಡ್ ಬ್ರೆಡ್ ಮಸ್ತ್ ಫ್ರೆಶ್ ಅದ, ಬಾಯ್ಲ್ಡ್ ಎಗ್ ಟೆಕ್ಸ್ಚರ್ ಹೋಗಿಲ್ಲ ಇದ್ರೊಳಗ. ಎಕ್ಸಾಕ್ಟ್ಲಿ ನೋಡ್ಬೋದು ಜಾಸ್ತಿ. ಹಾ, ಮತ್ತೆ ಟೇಸ್ಟ್ ಮಾತ್ರ ಕಾಂಪ್ರಮೈಸ್ ಇಲ್ಲ. ಅಂಡ್ ಕ್ವಾಂಟಿಟಿ ನೋಡ್ಬೋದು ನೀವು, ಕ್ವಾಂಟಿಟಿ ಅಂಡ್ ಕ್ವಾಲಿಟಿ. ಟೊಮೆಟೊ ಕಟ್ ಪೀಸ್ ಕೊಡ್ತಾರೆ ಇಲ್ಲಿ. ಇನ್ನೊಂದು ಉಳ್ಳಾಗಡ್ಡಿನೂ ಕೊಟ್ಟಾರ ಇಲ್ಲಿ. ಉಳ್ಳಾಗಡ್ಡಿ ಫೇವರೇಟ್, ನಿಮಗೂ ಗುರ್ದಿರ್ಬೋದು. ಹುಬ್ಳಿಯವ್ರಿಗೆ ಉಳ್ಳಾಗಡ್ಡಿ ಬೇಕು ಬೈ.
ಅಂಡ್ ಇದ್ರ ಜೊತೆ ನೀವು ಬಾಯ್ಲ್ಡ್ ತಿನ್ಬೋದು. ಸೊ ಎಲ್ಲಾರು ಪ್ರೋಟೀನ್ ಅಂತಂದ ವೇ ಪ್ರೋಟೀನ್ ತಗೋತೀವಿ ಅಂಡ್ ಜಿಮ್ ಲಿವರ್ಸ್ ಎಲ್ಲಾರು ಇಲ್ಲಿ ಬರ್ಬೋದು. ಜಿಮ್ ಲವರ್ಸ್ ಒಂದು ಬೆಸ್ಟ್ ಸ್ಪಾಟ್ ಅಂತ ಅನ್ಕೊಂತೀನಿ. ಯಾಕಂದ್ರೆ ನಿಮ್ಗೆ ಆಮ್ಲೆಟ್ ಸಿಗ್ತೈತಿ, ಬಾಯ್ಲ್ಡ್ ಎಗ್ ಐತಿ ಅಂಡ್ ಬಾಯ್ಲ್ಡ್ ಎಗ್ ಬುರ್ಜಿ ಐತಿ. ಸೆಕ್ಸಿ ಬೈ ಸರಿ ಮಸ್ತ್ ಮಜಾ ಬರತೈತಿ ನಂಗೆ ತಿನ್ನಾಕ. ಪ್ರೈಮರಿ ಚೊಕ್ಕ ಐತಿ ತಿಂದ ಸಿಗ್ತೀನಂತ. ಸೊ ಬಾಕಿ ಐಟಮ್ ಟ್ರೈ ಮಾಡೋಣ ಬೈ. ಬಾಕಿ ಐಟಮ್ ಟ್ರೈ ಮಾಡೋಣ. ಬಾಕಿ ಟ್ರೈ ಮಾಡಿ ಹೋಯ್ತಂತ. ಇದಂತೂ ಆರಾಮ್ 9/10 ಐತಿ, ಮಸ್ತ್ ಐತಿ, ಟ್ರೈ ಮಾಡಿ, ಹೈಲಿ ರೆಕಮೆಂಡೆಡ್. ಓಕೆ, ಸೊ ಇಲ್ಲೈತಿ ಬ್ರೆಡ್ ಆಮ್ಲೆಟ್ ಅಂಡ್ ಸ್ಯಾಂಡ್ವಿಚ್ ಐತಿ. ಸ್ಯಾಂಡ್ವಿಚ್ ಲೈಕ್ ಲಿಟ್ರಲಿ ಮಸ್ತ್ ಐತಿ, ನೋಡಿರ್ಬೋದು. ಇಲ್ಲಿ ಸಾಫ್ಟ್ ಐತಿ, ಫುಲ್ ಫ್ರೆಶ್ ಐತಿ, ಬಿಸಿ ಬಿಸಿ ಐತಿ. ಯಾಕಂದ್ರೆ ನಾವು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಎಲ್ಲ ಇಟ್ಟು ವಿಡಿಯೋ ಮಾಡ್ಬೇಕಾಕೈತಿ, ಬಟ್ ಅದು ಇಲ್ಲಿ ಮಸ್ತ್ ಬಿಸಿ ಐತಿ. ಬ್ರೆಡ್ ಆಮ್ಲೆಟ್ ಅಂತ ಇಲ್ಲಿ ಮೋಸ್ಟ್ ಫೇಮಸ್ ಇರೋದು ಪ್ರಾಡಕ್ಟ್. ಸೊ ನನ್ನ ಫೇವರೇಟ್ ಸ್ಯಾಂಡ್ವಿಚ್ ಅಂಡ್ ಪ್ರಜ್ವಲ್ ಫೇವರೇಟ್ ಆಮ್ಲೆಟ್, ಎರಡು ಮಸ್ತ್ ಡಿಲಿಷಿಯಸ್ ಅದಾವ. ತಡ್ಕೊಳಕ್ ಆಗಲ್ಲ. ಎಗ್ನಾಗ ಇಷ್ಟು ವೆರೈಟಿ ಫುಡ್ ಅದಾವಲ್ಲ, ಇದು ಭಾಳ ಖುಷಿ ಆಗೈತಿ. ಎಗ್ ಅಂದ್ರೆ ನನ್ನ ಫೇವರೇಟ್ ಇದೈತಿ. ಅಂಡ್ ಎಗ್ನಾಗ ಇಷ್ಟೆಲ್ಲ ವೆರೈಟಿ ಹೆಂಗ್ ಮಿಸ್ ಮಾಡ್ಬೋದು ನಾವು. ಅದು ಹಂಗ ಟೇಸ್ಟ್ ಇಲ್ಲ ಅಂತಲ್ಲ. ಮೂರು ಐಟಮ್ ಏನ್ ತಗೊಂಡಿವಲ್ಲ, 3 ಐಟಮ್ ಮಸ್ತ್ ಎವರೇಜ್ ಅದಾವ. ಲೈಕ್ ಆರಾಮ್ 7/10 8/10 ಐತಿ. ಸ್ಯಾಂಡ್ವಿಚ್ ಲೈಕ್ ಇಟ್ಸ್ ಓಕೆ, ಬಟ್ ಲೈಕ್ ಆಮ್ಲೆಟ್ ಫೀಲ್ಸ್ ಕೂಡ ಆಗತ್ತೆ ನಂಗಿದೆ. ಲೈಕ್ ನಾಟ್ ಪ್ರಾಪರ್ ಲೈಕ್ ಸ್ಯಾಂಡ್ವಿಚ್ ಕರ್ಲಿ, ಬಟ್ ಆಮ್ಲೆಟ್ ಅಂಡ್ ಸ್ಯಾಂಡ್ವಿಚ್ ಲೈಕ್ ಡಿಫ್ರೆನ್ಸ್ ಬರ್ತೈತಿ. ಬಟ್ ಅದು ಸ್ಯಾಂಡ್ವಿಚ್ ಅಂತ ಐತಿ ಅಂಡ್ ಇಟ್ಸ್ ಓಕೆ. ಅಂಡ್ ಯಾಕಂತಂದ್ರೆ ಆಮ್ಲೆಟ್ ಮತ್ತು ಸ್ಯಾಂಡ್ವಿಚ್ ಲೈಕ್ ಅಂಡ್ ಬಂದ್ರೆ ತಿಂದ್ರೆ ಅಂತ ಒಂದ್ ಸ್ಯಾಂಡ್ವಿಚ್ ಸಪ್ರೇಟ್ ತಿನ್ರಿ, ಇಲ್ಲ ಆಮ್ಲೆಟ್ ಸಪ್ರೇಟ್ ತಿನ್ರಿ. ಯಾಕಂದ್ರೆ ಎರಡು ಇದನ್ನ ಬ್ರೆಡ್ ಆಮ್ಲೆಟ್ ಹೇಳ್ರಿ, ಇಲ್ಲ ಸ್ಯಾಂಡ್ವಿಚ್ ಇಟ್ ಇಸ್ ಬೆಟರ್. ಯಾವ್ದು ಒಂದ್ ತಗೊಂಡ್ರು ಟೇಸ್ಟ್ ಚಲೋ ಬರ್ತಾವ ಎರಡು. ಅಂಡ್ ಇಲ್ಲ ಅಂದ್ರೆ ಯಾಕಂದ್ರೆ ಎರಡು ರೆಕಮೆಂಡೆಡ್ ಇದೆ ಬ್ರೆಡ್ ಆಮ್ಲೆಟ್ ಬೈ. ಬ್ರೆಡ್ ಆಮ್ಲೆಟ್ ಸ್ಯಾಂಡ್ವಿಚ್ ಬ್ರೆಡ್ ಆಮ್ಲೆಟ್ ಅಂತ. ಓಕೆ ಬೈ, ಎರಡನಾಗ ಯಾವ್ದು ಬಂತು ತಗೋರಿ. ಇದ್ರ ಜೊತೆ ಎಗ್ ಬುರ್ಜಿ ಮಾತ್ರ ಪಕ್ಕಾ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಸೊ ಇದನ್ನ ಬಡ ತಿನ್ನೋಣಂತ. ಅಂಡ್ ತಿನ್ಕೊ ಇಲ್ಲಿ ಒಂದು ಸೆಕೆಂಡ್ ಬ್ರಾಂಚ್ ಇದೆ. ಸೆಕೆಂಡ್ ಬ್ರಾಂಚ್ ಐತಿ, ಯಾವ್ದು ಹರ್ಷ ಫಾಸ್ಟ್ ಫುಡ್ ಕಡೆ ಐತಿ ವಿದ್ಯಾನಗರ್ನಾಗ. ಸೊ ಜಲ್ದಿ ತಿನ್ನೋಣಂತ. ಖಾಲಿ ಆಗೋರಾಗ ಹೋಗ್ಬೇಕು. ಓಕೆ, ಹಾ, ಇನ್ನೊಂದು ಐಟಮ್ ಅದಾವಲ್ಲ, ಖಾಲಿ ಆಗೋಕೆ ಮುಂಚೆ ಹೋಗ್ಬೇಕಾ, ಮಳೆ ಆಗೋಕ್ಕಿಂತ ಮುಂಚೆ ಹೋಗ್ಬೇಕಾ, ಅದು ನೋಡೋಣಂತ ಯಾವ್ಯಾವ ಐಟಮ್ ಅದಾವಂತ. ಸೊ ಟ್ರಾನ್ಸಿಷನ್ ರೆಡಿ ಆಗ್ರಿ, ಸೆಟ್ ಆಗಿರಿ. ಓಕೆ. ಸೊ ನಾವಿವತ್ತು ಬಂದಿವಿ ಇಲ್ಲಿ ಈಗ ಸೆಕೆಂಡ್ ಬ್ರಾಂಚ್ ಗೆ, ಯಾವ್ದು ಸುರೇಶ್ ಆಮ್ಲೆಟ್ ಸೆಂಟರ್ ಈಗ. ಸೊ ಇಲ್ಲೂ ಮಸ್ತ್ ಪಾರ್ಟ್ 2. ಓಕೆ, ಸೊ ಪಾರ್ಟ್ 2. ಸೊ ಇಲ್ಲೂ ಮಸ್ತ್ ವೆರೈಟೀಸ್ ನಮ್ಗ ಅಣ್ಣ ಹೇಳಿದ್ರೆ ಏನೇನ್ ಸಿಗುತ್ತೆ ಅಂತ ಹೇಳೋಣಂತ ಬರ್ರಿ. ಏನೇನ್ ಸಿಗುತ್ತೆ ಕೇಳೋಣಂತ ಬರ್ರಿ. ಸೊ ಇಲ್ಲ ಐತಿ ಇದ್ರ ಲೊಕೇಶನ್ ನಮಗ್ ಬಂದ್ಬಿಟ್ಟು ಈಗ ವಿದ್ಯಾನಗರ್, ಯಾವ್ದು ಹರ್ಷ ಫಾಸ್ಟ್ ಫುಡ್ ಅಪೋಸಿಟ್, ಆರ್ಚ್ ಅಪೋಸಿಟ್. ಆರ್ಚ್ ಎಲ್ಲ ಐತಿ, ಇಲ್ಲಿ ಆರ್ಚ್ ಮುಂದೆ ಐತಿ. ಹಿಂಗಪ್ಪ ಆರ್ಚ್ ಮುಂದೆ ಐತಿ. ಸೊ ಇವ್ರು ಕೇಳ್ಬಿಡ ಅಂತ ಅಲ್ಲಿ ಮುಂದೆ ಮಾತಾಡ್ತೀನಿ ನೋಡಿ, ಅಲ್ಲಿ ಮುಂದೆ ಬಾ. ಎಸ್ ಬ್ರದರ್, ನಿಮ್ಮ ಹೆಸರು ಹೇಳ್ಬಿಡ್ರಣ್ಣ. ನಮ್ಮ ಹೆಸರು ಚೇತನ್ ಅಂತಾನ. ಓಕೆ, ಚೇತನ್ ಅವ್ರ ಅಂತ ಇದಾರೆ. ಇಲ್ಲಿ ಎಷ್ಟು ವರ್ಷ ಅಣ್ಣ ಇಲ್ಲಿ ಮಾಡಾಕತ್ತಿ ನೀವು? ನಾವು ಮಾಡತ್ತಣ್ಣ 4 ವರ್ಷ ಆತಣ್ಣ ಇಲ್ಲ. ಓಕೆ, ಆಲ್ರೆಡಿ ಇಲ್ಲಿ 4 ವರ್ಷ ಆತ, ಅಲ್ಲೇ ಒಂದ್ 36 ವರ್ಷ ಆಯ್ತು. ಹಾಂ. ಓಕೆ, ಸೊ ಎಲ್ಲಾ ಸೇರಿ ಒಂದ್ 40 ವರ್ಷ ಆಯ್ತಂತ ಅನ್ಕೋರಿ. ಸೊ ಇಲ್ಲಿ ಲೊಕೇಶನ್ ಹೇಳ್ಬಿಡ್ತೀರಣ್ಣ ನೀವು, ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ಲಿ? ಅಣ್ಣ ನೀವು ಹರ್ಷ ಫಾಸ್ಟ್ ಫುಡ್ ಅಣ್ಣ, ಸ್ವಲ್ಪ ಮುಂದ್ಗಡೆ ಬಂದ್ರಣ್ಣ ನಮ್ ಶಾಪ್ ಸಿಗ್ತೈತಣ್ಣ. ಓಕೆ, ಸೊ ಇಲ್ಲೇ ಐತಿ. ಅಲ್ಲಿ ಬಹಳಷ್ಟು ಶಾಪ್ ಅದಾವ. ಅಂಡ್ ಇದು ನಮ್ದು ಏನ್ ಫಸ್ಟ್ ಬ್ರಾಂಚ್ ಐತಲ್ಲ, ಅವ್ರದ ಸೇಮ್ ಅಲ್ಲೇ ಲೋಗೋ, ಅದಕ್ಕೆ ಬ್ಯಾನರ್ ಐತಲ್ಲ, ಸೇಮ್ ಸುರೇಶ್ ಆಮ್ಲೆಟ್ ಸೆಂಟರ್ ಅಂತ ಇರ್ತೈತಿ. ಸೊ ಇಲ್ಲಿ ನೋಡ್ಬೋದು ನೀವು, ಆಮ್ಲೆಟ್ ನಾಗ ಮಸ್ತ್ ಬೇರೆ ಟೈಪ್ ವೆರೈಟೀಸ್ ಆಫ್ ಆಮ್ಲೆಟ್ಸ್ ಅದಾವ ಇಲ್ಲಿ. ಅಣ್ಣ ನಿಮ್ ಕಡೆ ಏನೇನ್ ಸಿಗುತ್ತೆ ಅಂತ ಹೇಳ್ಬೋದು ನೀವು? ಅಣ್ಣ ನಮ್ ಕಡೆ 2 ಟೈಪ್ ಐಟಮ್ಸ್ ಸಿಗ್ತೈತೆ ಅಣ್ಣ. ಓಕೆ, ಒಂದ್ ಬುರ್ಜಿದಾಗ ಒಂದ್ ಐಟಮ್ ಮಾಡ್ತೀನಿ ಅಣ್ಣ, ಒಂದ್ ಎಗ್ ದಾಗ ಒಂದ್ ಐಟಮ್ ಮಾಡ್ತೀನಿ ಅಣ್ಣ. ಓಕೆ, ಸೊ ನೀವೇನಂದ್ರಲ್ಲ ಎಗ್ ಬುರ್ಜಿ ಮಾಡಂಗಿಲ್ಲ, ಇನ್ನೊಂದೇನೋ ಬುರ್ಜಿ ಮಾಡ್ತೀರ? ಅಣ್ಣ ಕೀಮಾ ಬುರ್ಜಿ ಐತಣ್ಣ. ಓಕೆ, ಸೊ ಇಲ್ಲೇ ನಾವು ಟ್ರೈ ಮಾಡಂದ್ರೆ ಕೀಮಾ ಬುರ್ಜಿ ಒಂದ್ ಫಸ್ಟ್, ಯಾಕಂದ್ರೆ ಅದು ಯೂನಿಕ್ ಐತಿ. ನೋಡೋಣ ಅದೇನೈತೆ ಅಂದ್ರೆ ಕೀಮಾ ಬುರ್ಜಿ ಮತ್ತೆ ಈಗ ನೀವು ಮಾಡತ್ತೀನಿ ಅಣ್ಣ ಚೀಸ್ ಟೊಮೆಟೊ ಬ್ರೆಡ್ ಆಮ್ಲೆಟ್. ಓಕೆ, ಚೀಸ್ ಟೊಮ್ಯಾಟೊ ಬ್ರೆಡ್ ಆಮ್ಲೆಟ್ ಕೇಳಾಕ ಎಷ್ಟು ಡಿಲಿಷಿಯಸ್ ಅನಿಸುತ್ತಲ್ಲ, ನೋಡೋಣ ಟ್ರೈ ಮಾಡಿ ನೋಡೋಣ ಅಂತ ಹೆಂಗ ಅನಿಸುತ್ತೆ ಅಂತ. ಸೊ ಎರಡು ಒಂದ್ ಮಾಡ್ಬಿಡ್ರೋಣ. ನಂಗೆ ಕೊಡ್ತೀನಿ ಅಣ್ಣ, ಒಂದ್ 5 ನಿಮಿಷ ಅಣ್ಣ. ಓಕೆ ನೋಡ್ಬೋದು ಎಷ್ಟು ಮಸ್ತ್ ಐತಿ. ಯಾವಾಗ ತಿಂತೀನಿ ಅಂತ ಕಾಯ ಅಂತೀನಿ ನಾನು. ಲಿಟ್ರಲಿ ಇವಾಗ ಲೈಕ್ ಟೊಕ್ಕನ್ ಫುಲ್ ಅಸ್ಥೆಟಿಕ್ ಆಗಿ ತಿನ್ಬೇಕಂತ ಫುಲ್ ಎಷ್ಟು ಅಟ್ರಾಕ್ಟಿವ್ ಐತದ. ಅಂಡ್ ಸ್ಮೆಲ್ಲು ಮಸ್ತ್ ಐತಿ. ಬಟ್ ಐ ಆಮ್ ಡ್ಯಾಮ್ ಶೋರ್ ಲೈಕ್ ನೀವು ಇದನ್ನೆಲ್ಲ ನೋಡಿ ಚೀಸ್ ಅಂತ ಅನ್ಕೊಂಡಿರ್ಬೋದು, ಬಟ್ ಇದು ಚೀಸ್ ಅಲ್ಲ, ಇದು ಎಗ್ ಬಾಯ್ಲ್ಡ್ ಎಗ್. ಲೈಕ್ ಇದ್ರ ಹೆಸರು ಕೀಮಾ ಎಗ್, ಕೀಮಾ ಬುರ್ಜಿ. ಇದನ್ನಾಗ ಬಾಯ್ಲ್ಡ್ ಎಗ್ ಇರ್ತೈತಿ ಅಂಡ್ ರಾ ಎಗ್ ಇರ್ತೈತಿ. ಚೀಸ್ ಆಮ್ಲೆಟ್. ಅಂಡ್ ಇಲ್ಲಿ ಚೀಸ್ ಆಮ್ಲೆಟ್ ಐತಿ. ಓ ಮೈ ಗಾಡ್, ಫಸ್ಟ್ ಟೈಮ್ ತಿನ್ನ ಇದನ್ನ ಚೀಸ್ ಆಮ್ಲೆಟ್. ಐ ಡೋಂಟ್ ನೋ ಲಿಟ್ರಲಿ ಲೈಕ್ ಟೇಸ್ಟ್ ಹೆಂಗಿರ್ತೈತೆ ಅಂತಂದ್ರೆ ಫಸ್ಟ್ ಬುರ್ಜಿ ಟ್ರೈ ಮಾಡ್ಬಿಡು ಅಂತ. ಓ ಮೈ ಗಾಡ್, ನೋಡ್ಬೋದು ಇಲ್ಲಿ ಎಷ್ಟು ಮಸ್ತ್ ಹೈ ಕ್ವಾಂಟಿಟಿ, ಪೂರಾ ಸಾಫ್ಟ್ ಫ್ಲಫಿ ಐತಿ. ಎಷ್ಟು ಮಸ್ತ್ ಕ್ವಾಂಟಿಟಿ ಐತಿ. ಯಾಕೆ ವಿಡಿಯೋ ಮಾಡೋ ಅಂತೀವಿ ಎಷ್ಟು ಕ್ವಾಂಟಿಟಿ ಕೊಟ್ಟಾರ, ರಿಯಲಿ ಎಷ್ಟು ಕ್ವಾಂಟಿಟಿ ಐತು ಗೊತ್ತಿಲ್ಲ. ಇಂತ ಚಲೋ ಪ್ರೆಸೆಂಟ್ ಮಾಡಿ ನಮಗೆ. ಅಂಡ್ ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಇಟ್ಕೊಟ್ಟಾರ. ಬ್ರೆಡ್, ಬುರ್ಜಿ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಲಿಂಬೆ ಹಣ್ಣು.
ನೈಸ್. ಟೇಸ್ಟ್ ಟಾಪ್ ಐತಿ. ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ಆ ಬಾಯ್ಲ್ಡ್ ಎಗಿನ ಟೆಕ್ಸ್ಚರ್ ಭಾರಿ ಬರೋದು. ಇದನ್ನ ನಾವು ತಿಂದಿರ್ತೀವಿ, ಬಟ್ ಈ ಟೈಪ್ ನಾವು ಹೆಂಗ್ ತಿನ್ಬಾರ್ದು, ಎದಕ್ ತಿನ್ಲಿಲ್ಲ ಅಂತ ಅನ್ಕೊಳಂತಿದ್ದೆ ನಾನು. ಬಟ್ ಯಾ ಮಸ್ತ್ ಮಜಾ ಬರತೈತಿ. ಎರಡು ಬ್ಯಾಚ್ ಒಂದ್ ಸಿಮಿಲರ್ ಐತಿ, ಏನಂತಂದ್ರೆ ಪುದೀನ ನೋಡ್ಬೋದಿದೆ. ಇನ್ನು ಇಷ್ಟು ದೊಡ್ಡ ಪುದೀನ ಇದಿದೆ. ಪುದೀನ ಯೂಶಲಿ ತಿನ್ನಂಗಿಲ್ಲ. ಸಾಸ್ ಐತಿ, ಲೈಕ್ ಕೆಫೆ ಫಿಶ್ ಫ್ರೈ. ನಮ್ಮ ಕೆಫೆನಾಗ ಹೆಂಗ ಪ್ಲೇಟ್ನಾಗ ಇಟ್ಕೊಡ್ತಾರ ಸಾಸ್ ಸರ್ವಿಂಗ್ ಭಾರಿ ಇದು. ಏನ್ ಟೇಸ್ಟ್ ಐತಿ ಗೊತ್ತಾ, ಟಾಪ್. ನಿಮಗೆ ಈ ಟೈಪ್ ಟೇಸ್ಟ್ ಮಾಡ್ಬೇಕಂತಂದ್ರೆ ಇಲ್ಲಿ ಬಂದು ವಿಸಿಟ್ ಮಾಡ್ರಿ. ನಾನೊಂದು ಹೈಲಿ ರಿಕಮೆಂಡ್ ಇರ್ತಿ, ಅಲ್ಲೂ ಎಗ್ ಬುರ್ಜಿ ಅಂಡ್ ಇಲ್ಲಿ ಎಗ್ ಬುರ್ಜಿ, ಲೈಕ್ ಬಾಳ ಡಿಫ್ರೆನ್ಸ್. ಫಸ್ಟ್ ಅಥೆಂಟಿಕ್ ಹೋಗ್ರಿ, ಆಮೇಲೆ ಈಗಿನ ಬ್ರಾಂಚಿಗೆ ಹೋಗ್ರಿ. ಫಸ್ಟ್ ಅಲ್ಲಿ ಮುಗಿಸ್ರಿ, ಆಮೇಲೆ ಇಲ್ಲಿ ಬರ್ರಿ. ಯಾಕಂದ್ರೆ ಎಗ್ ಬುರ್ಜಿ ಎರಡು ಕಡೆ ಬಾಳ ಡಿಫ್ರೆನ್ಸ್ ಐತಿ. ಅಂಡ್ ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡಂದಿನಿ. ಸೊ ವಿಡಿಯೋ ಬಾಳ ಲಾಂಗ್ ಹೇಳೋದ್ ಬೇಡ. ಸೊ ಶಾರ್ಟ್ ಸ್ವೀಟ್ ಆಗಿ ಹೆಲ್ದಿ ಇರ್ರಿ, ಚಲೋ ತಿನ್ರಿ. ಎಸ್, ಚಲೋ ತಿನ್ರಿ. ಅಂಡ್ ಇಲ್ಲೊಂದು ಬೋರ್ಡ್ ಐತಿ, ಇಲ್ಲಿ ನೋಡ್ಬೋದು ನೀವು, ನೋ ಪಾಮ್ ಆಯಿಲ್ ಅಂಡ್ ನೋ ಅಜಿನೋಮೋಟೋ ಅಂತಂದ ತೋರಿಸಿರಿ. ಇದು ಬಹಳ ಇಂಪಾರ್ಟೆಂಟ್. ಐ ಡೋಂಟ್ ನೋ ಲೈಕ್ ಲಿಟರಲಿ ಐತೋ ಇಲ್ಲೋ ಅಂತಂದ. ಬಟ್ ಅಷ್ಟು ಟೇಸ್ಟ್ ಅನಿಸ್ಕೊಳ್ಳೋದು, ಅಜಿನೋಮೋಟೋ ಟೇಸ್ಟ್ ಬರ್ತಿತ್ತು ನಮಗೆ. ಬಟ್ ಇದನ್ನ ನಂಗೆ ಯಾಕೋ ಬರವಲ್ದು, ಯಾಕಂದ್ರೆ ಮಸಾಲೆ ಜಾಸ್ತಿ ಐತಿ. ಸೊ ಹೋಪ್ ಯು ಗೈಸ್ enjoyed this video. Please don't forget to like and subscribe to my channel. See you guys in the next video. Till then, stay tuned. Bye bye.